ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722561
63. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ರೈತರು ಬೆಳೆದ ಬೆಳೆ ಸಂಪೂರ್ಣ ಹಾಳಾಗಿದ್ದು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಕಲಬುರಗಿಯ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರ ಮಳೆ ಜೊತೆಗೆ ಬೇರೆ ರಾಜ್ಯದ ಜಲಾಶಯದಿಂದ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಬಹುತೇಕ ಗ್ರಾಮಗಳು ಜಲಾವೃತವಾಗಿದ್ದು ಹೊಲಗಳು ಜಲಾವೃತವಾಗಿವೆ. ಆದ ಕಾರಣ ಕೆಲ ರೈತರು ಈ ವರ್ಷ ಬೆಳೆ ವಿಮೆ ಮಾಡಿಸಿಲ್ಲ. ಅವರಿಗೂ ಕೂಡ ಪರಿಹಾರ ನೀಡಬೇಕು. ಎಕರೆಗೆ 25,000 ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಹಾಗೂ ಅತಿವೃಷ್ಟಿ ಘೋಷಿಸಬೇಕು. ರೈತರ ಕೃಷಿಗಾಗಿ ಮಾಡಿರುವ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು. ಮಳೆಯಿಂದ ಮನೆ ಬಿದ್ದವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಮಳೆಯಿಂದ ಜಲಾವೃತವಾಗಿರುವ ಮನೆಯಲ್ಲಿನ ಸಾಮಗ್ರಿಗಳು ಹಾಳಾಗಿದ್ದು ಅವರಿಗೂ ಕೂಡ ಪರಿಹಾರ ನೀಡಬೇಕು. ಹಿಂಗಾರು ಬಿತ್ತನೆಗೆ ಉಚಿತ ರಸಗೊಬ್ಬರ ಬೀಜ ನೀಡಬೇಕೆಂದು ಆಗ್ರಹಿಸಿದರು. ಇನ್ನು ಜಿಲ್ಲೆಯಾದ್ಯಂತ ಮಳೆ ಹಾಗೂ ಮಹಾರಾಷ್ಟ್ರದಿಂದ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಹರಿಬಿಟ್ಟಿರುವುದರಿಂದ ಭೀಮೆ ಉಕ್ಕಿ ಹರಿಯುತ್ತಿದೆ. ಭೀಮೆಯ ಪ್ರವಾಹಕ್ಕೆ ತುತ್ತಾದ ಗ್ರಾಮಗಳ ಸಂಖ್ಯೆ ರವಿವಾರಕ್ಕೆ 85 ಏರಿಕೆ ಆಗಿದೆ ಎಂದು ಪತ್ರಿಕೆಯಲ್ಲಿ ವರದಿಯಾಗಿದೆ. ಆ ಗ್ರಾಮಗಳ ಜನರು ಕಷ್ಟಪಟ್ಟು ಖರೀದಿ ಮಾಡಿರುವ ಬೆಲೆ ಬಾಳುವ ಎಲೆಕ್ಟ್ರಿಕಲ್ ವಸ್ತುಗಳು, ಫರ್ನಿಚರ್ ವಸ್ತುಗಳು, ವಾಹನಗಳು, ಬೆಳೆ, ದವಸ ಧಾನ್ಯಗಳು, ಬಟ್ಟೆಗಳು ಸೇರಿದಂತೆ ಎಲ್ಲವೂ ಜಲಾವೃತವಾಗಿವೆ. ಇವಾಗ ಅವರು ಪುನಃ ಜೀವನ ಪ್ರಾರಂಭಿಸಬೇಕು. ಅದಕ್ಕಾಗಿ ಸರ್ಕಾರ ವಿಶೇಷ ಕಾಳಜಿ ವಹಿಸಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂದು ಘೋಷಣೆ ಮಾಡಬೇಕು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೆಪ್ಟೆಂಬರ್ 30ರಂದು ಕಲಬುರಗಿ ಜಿಲ್ಲಾ ಪ್ರವಾಸಕ್ಕೆ ಆಗಮಿಸುತ್ತಿದ್ದು ಇಲ್ಲಿನ ಪರಿಸ್ಥಿತಿಯನ್ನ ವೀಕ್ಷಿಸಿ ನಮ್ಮ ಭಾಗದ ಜನರ ಬೇಡಿಕೆ ಈಡೇರಿಸಬೇಕು. ಇಲ್ಲದೆ ಹೋದರೆ ಅಕ್ಟೋಬರ್ 6ರಂದು ಕಲಬುರಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ರಾಜ್ಯ ನಾಯಕರ ಜೊತೆಗೂಡಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು. ನೀರಲ್ಲಿ ಬಹಳಷ್ಟು ಜನರ ಮನೆಗಳನ್ನು ಮುಳುಗೋದಾಗಿರ್ಬೋದು, ಜಾನುವಾರುಗಳು ತೀರೋಗಿದ ವಿಚಾರ ಆಗಿರ್ಬೋದು ಮತ್ತು ವಿಶೇಷವಾಗಿ ರೈತರು ಎಲ್ಲ ಕ್ರಾಪ್ಗಳು ಬೆಳೆದಂಥ ತೂರು ಆಗಿರ್ಬೋದು, ಇವತ್ತು ಸೋಯಾಬೀನ್ ಆಗಿರ್ಬೋದು, ಇವತ್ತು ಕಬ್ಬಾಗಿರ್ಬೋದು, ಹತ್ತಿ ಆಗಿರ್ಬೋದು, ಸಂಪೂರ್ಣವಾಗಿ ಈ ಭಾಗದಲ್ಲಿ ನಷ್ಟವಾಗಿದೆ. ಅದಕ್ಕಾಗಿ ನಾವು ಹಸಿ ಬರಗಾಲವನ್ನು ಘೋಷಣೆ ಸರ್ಕಾರ ಮಾಡಬೇಕಂತ ನಮ್ಮ ಆಗ್ರಹ ಇದೆ. ಮತ್ತು ಅದರ ಜೊತೆಯಾಗಿ
ಏನು ಬೆಳೆ ವಿಮೆ ಕೇವಲ ಮಾತು ಕೊಟ್ಟಂಥ ಮುಖ್ಯಮಂತ್ರಿಗಳು ಮತ್ತೆ ನಾಳೆ ಬರ್ತಾ ಇದ್ದಾರೆ. ಬೆಳೆ ವಿಮೆ ಅವರೇ ಮಾತು ಕೊಟ್ಟಿದ್ದಿದೆ 672 ಕೋಟಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪರಿಹಾರವೇ ಈ ಸರ್ಕಾರ ವತಿಯಿಂದ 1 ರೂಪಾಯಿನೂ ಕೂಡ ಬಂದಿಲ್ಲ. ಪರಿಹಾರ ಕೂಡ ಪ್ರತಿ ಎಕರೆಗೆ 25,000 ಆದರೂ ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕಂತ ನಮ್ಮ ಆಗ್ರಹ ಇದೆ. ಮತ್ತು ಅದೇ ರೀತಿಯಾಗಿ ಇವತ್ತು ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಏನು ರೈತರ ಕೂಗಿದೆ ಅದನ್ನು ಕೂಡ ಮನವಿ ತೊಗೊಳ್ಳಲು ಅವರು ಅವಕಾಶನೂ ಕೂಡ ಮಾಡಿಕೊಡ್ಬೇಕು. ಯಾಕಂದರೆ ಮೊನ್ನೆ ಬಂದಾಗ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿ ಹೋದ್ರೂ ವಿನ ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಭಾಳಷ್ಟು ಜನ ಅರೆಸ್ಟ್ ಮಾಡಿಸೋಂಥ ಸಂದರ್ಭಗಳು ಕೂಡ ನಾವೆಲ್ಲರೂ ಕಂಡಿದ್ದೀವಿ. ಇವೆಲ್ಲ ವಿಚಾರಗಳು ಮನದಲ್ಲಿಟ್ಟುಕೊಂಡೇ ಈ ಬರುವ 6ನೇ ತಾರೀಕು ನಮ್ಮ ಪಕ್ಷದ ವತಿಯಿಂದ ಬೃಹತ್ ರೈತರ ಜೊತೆ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇವೆಲ್ಲ ವಿಷಯಗಳನ್ನು ಆ ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡಲಿದ್ದೀವಿ. ಇನ್ನು ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂದಮೇಲೆ ಸುಮ್ಮನೆ ಬಂದು ಕೇವಲ ವೀಕ್ಷಣೆ ಮಾಡಿ ಹೇಳ್ತೀನಿ ಅಂತ ಹೋಗ್ಬಾರ್ದು, ಏನಾರ ಘೋಷಣೆ ಮಾಡಿ ಹೋಗ್ಬೇಕಂತ ನಮ್ಮ ಒಂದು ಆಗ್ರಹ ಇದೆ. ಇಲ್ಲವಾದ್ರೆ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಹಳ್ಳಿಗಳಲ್ಲಿ ಹೋದಾಗ ನೋಡಿದ್ರೆ ನಮಗೆ ಕಣ್ಣೀರು ಬರ್ತಾಯಿದೆ. ಇವತ್ತು ಸಮಗ್ರ ಇವತ್ತು ಅಡುಗೆ ಮಾಡಲು ನಾವು ಸಾಮಾನು ಕೊಟ್ಟರು ಕೂಡ ಅವ್ರಿಗೆ ಒಲೆ ಹಚ್ಚಂಥದ್ದು ಪರಿಸ್ಥಿತಿ ಇಲ್ಲ. ಇವತ್ತು ನಮ್ಮದೇ ಜಟ್ಟೂರು ಸೇಡಂ ತಾಲೂಕಲ್ಲಿ ಮೊನ್ನೆ ಹೋದಾಗ ನೋಡಿದ್ದೀವಿ ಎಷ್ಟು 50ರಿಂದ ಹೆಚ್ಚು ಮಟ್ಟಿಗೆ ಜಾನುವಾರುಗಳು ತೀರೋಗಿದೆ. ಇವತ್ತು ಕೇವಲ ಅಫ್ಜಲ್ಪುರ ಆಳಂದು ಇವತ್ತು ಕೇವಲ ಜೋರಿ ಅಷ್ಟೇ ಅಲ್ಲ, ಪೂರಾ ಸಂಪೂರ್ಣ ನಮ್ಮ ಈ ಭಾಗದ ಕಲಬುರಗಿ ಜಿಲ್ಲೆಯಲ್ಲಿ ಇಂಥ ಒಂದು ಪರಿಸ್ಥಿತಿ ಹಿಂದೇನೂ ಕೂಡ ಬಂದಿಲ್ಲ. ಅಂಥ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಅದಕ್ಕೆ ಕೂಡಲೇ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ಳೇಬೇಕು. ರೈತರಿದ್ದರೆ ಇವತ್ತು ನಾವಿರ್ತೀವಿ ಅಂಥೇಳಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವೆಲ್ಲರೂ ಮುಂದಾಗ್ತೀವಿ. ಅದಕ್ಕೋಸ್ಕರವಾಗಿಯೇ ನಾವು ಇದು ಮುಂಚೂಣಿತವಾಗಿ ಮುಖ್ಯಮಂತ್ರಿಗಳು ಬರೋದು ನಮ್ಗೆ ವಿಚಾರ ಗೊತ್ತಿರಲಿಲ್ಲ, ನಿನ್ನೆ ಗೊತ್ತಾಯ್ತು ಅವ್ರು ಬರ್ತಾ ಇದ್ದಾರೆ ಅಂತೇಳಿ. ಮತ್ತು ವಿಶೇಷವಾಗಿ ಕೃಷಿ ಮಂತ್ರಿಗಳು ಮಲಗಿದಾರನ್ನು ಗೊತ್ತಿಲ್ಲ. ಕೃಷಿ ಮಂತ್ರಿಗಳಿಗೂ ಕೂಡ ಇವತ್ತು ನಾಚಿಕೆ ಶರ್ಮ ಏನೂ ಇಲ್ಲ ಅಂತ ಕಾಣ್ತಾ ಇದೆ. ಸರ್ಕಾರದ ಒಬ್ಬ ಮಂತ್ರಿ ಜವಾಬ್ದಾರ ಸ್ಥಾನದಲ್ಲಿದ್ದು ಇಲ್ಲಿವರೆಗಿನೂ ಅವ್ರು ಕಾಲಿಡಲ್ಲ ಅಂತಂದರೆ ಇದು ಒಂದು ಅವಮಾನಕರ ಘಟನೆ ಅಂತ ನಾವು ಇವತ್ತು ಖಂಡನೆ ಮಾಡ್ತಾಯಿದ್ದೀವಿ. ಅವ್ರ ಬಗ್ಗೆನೂ ಕೂಡ ಅವ್ರು ಖಂಡಿತವಾಗಿ ಎಲ್ಲ ಪರಿಸ್ಥಿತಿ ಮುಗಿದ ಮೇಲೆ ಅವರು ಮುಂಚೂಣಿತವಾಗಿ ಬರಬೇಕಾಗಿತ್ತು. ಈ ನಮ್ಮ ರಾಜ್ಯದ ಮಂತ್ರಿ ಇದ್ದಾರೋ ಏನು ಬೇರೆ ದೇಶದ ಮಂತ್ರಿ ಇದ್ದಾರೆ ಅಂತೇಳಿ ಇವತ್ತು ಪ್ರಶ್ನೆಯನ್ನು ಉದ್ಭವ ಆಗ್ತಾ ಇದೆ. ಮತ್ತು ಅದೇ ರೀತಿಯಾಗಿ ಹಿಂದಿನಂತೆ 100 ವಿದ್ಯಾರ್ಥಿಗಳಿಗೆ 5 ಜನರಂತೆ ಅಡುಗೆ ಸಿಬ್ಬಂದಿ ನೇಮಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಕ್ಟೋಬರ್ 3ರಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಾಸ್ಟೆಲ್ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು. ಕೂಡಲೇ ಜಿಲ್ಲಾ ಕಾರ್ಮಿಕರ ಸೇವೆಗಳ ವಿವಿಧ ಉದ್ದೇಶ ಸಹಕಾರ ಸಂಘ ನಿಯಮಿತವನ್ನ ಸ್ಥಾಪಿಸಬೇಕು. ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಬೇಕು. ಸರ್ಕಾರ ನಿಗದಿಪಡಿಸಿದ ವೇತನ ರೂಪಾಯಿ 25,714 ರೂಪಾಯಿ ಜಾರಿಗೆ ಮಾಡಬೇಕು. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಅನುಗುಣವಾಗಿ ಕನಿಷ್ಠ ವೇತನ 35,000 ರೂಪಾಯಿಗೆ ಹೆಚ್ಚಿಸಬೇಕು. ಖಾಲಿಯಾದ ಸ್ಥಳಗಳಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿದ ನೌಕರರಿಗೆ ಪುನಃ ಸೇವೆಯಲ್ಲಿ ಮುಂದುವರಿಸಿಕೊಳ್ಳಬೇಕು. ಮೈಸೂರಿನ ಶಾರ್ಪ್ ಮ್ಯಾನ್ ಪವರ್ ಏಜೆನ್ಸಿ ಬಾಕಿ ವೇತನದ ಬಗ್ಗೆ ತನಿಖೆ ನಡೆಸಿ ವೇತನ ಕೊಡಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಕ್ಟೋಬರ್ 3ರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಫೆಬ್ರವರಿ ಹಿಡಿದು ಸುಮಾರು 4 ಸಲ ಹೋರಾಟ ಮಾಡಿದೆ. ಆದರೆ ಇಲ್ಲಿ ತನಕ ಅವರು ಸುಳ್ಳು ಹೇಳ್ಕೊತ ಬಂದಾರೆ. ಹೋರಾಟ ನಡೆದಾಗ ಒಮ್ಮೆ ಆಯ್ತು ಅಂತ ಒಮ್ಮೆ ADC ಹೇಳ್ತಾರೆ, DC ಅವ್ರು ಇಲ್ಲ ಏನಿಲ್ಲ, ADC ಅವ್ರು ಹೇಳ್ತಾರೆ, ಅವ್ರು ಕೇಳಿ ಅಂತಾರೆ, ಒಮ್ಮೆ CO ಹೇಳಂತಾರೆ. ಹೀಗೆ ಸುಳ್ಳು ಹೇಳ್ಕೊತನೇ ಇಲ್ತಂತಂದರೆ ಅದಕ್ಕಾಗಿ ನಾವು ಈಗ ಈ ಒಂದು ಹೋರಾಟ ಇದೇ 3ನೇ ತಾರೀಕಿಗೆ ದೊಡ್ಡ ಪ್ರಮಾಣ ಮಾಡಬೇಕು. ಎಲ್ಲ ಹಾಸ್ಟೆಲ್ ನೌಕರರು ರಜೆನೂ ಕೂಡ ಇವೆ. ರಜೆ ಇರಲಿಲ್ಲ, ನಾವು ಹಾಸ್ಟೆಲ್ ಚಾಲು ಇದ್ದಾಗ ಮಾಡಿದಾಗ ಹೆಚ್ಚಿನ ಜನ ಸೇರಲ್ಲ. ಆದರೆ ಈ ಸಲ ನಾವು 3ನೇ ತಾರೀಕಿಗೆ ಹೆಚ್ಚಿನ ಜನ ಸೇರಿ ಹೋರಾಟ ಮಾಡ್ಬೇಕಂತೀವಿ. ಉತ್ತರ ಕರ್ನಾಟಕ ಭಾಗದಾಗ ನಮಗೇನು ರೊಟ್ಟಿ ತಿಮ್ಮ ಪ್ರದೇಶದ ರಾಗಿ ಮುದ್ದೆ ತುಂಬ ಪ್ರದೇಶಕ್ಕೆ ಎಷ್ಟು ಸಿಬ್ಬಂದಿ ಇಟ್ಟರೆ ಅಷ್ಟೇ ಇಟ್ಟರು. ಮೊದಲಿಂದ ಯಾವಾಗ ಸುಮಾರು ಈಗ ಒಂದು 2 ವರ್ಷ ಹಿಡಿದು ಇವ್ರು ಸಿಬ್ಬಂದಿ ಕಡಿಮೆ ಮಾಡ್ಯಾರ. ಈಗ ನಮ್ಮ ಉತ್ತರ ಕರ್ನಾಟಕ 100 ಮಕ್ಕಳಿಗೆ 5 ಜನ ಅಡುಗೆ ಮಾಡೋರು ಇರ್ತಿರು, ಈಗ 4 ಜನ ಇರ್ಬೇಕಂತ ಹೇಳ್ತಾರೆ. ಸಿಬ್ಬಂದಿ ಕಡಿಮೆ ಮಾಡ್ಯಾರ. ಅಲ್ಲದೇ ಖಾಯಂ ನೌಕರರು ರಜೆ ಹಾಕಿದ್ರಂದ್ರೆ ನಾವು 5 ಜನ ಇದ್ದೀವಿ, ಅದ್ರಾಗ 2 ರಜೆ ಹಾಕಿದ್ರು ಖಾಯಂ ನೌಕರರು ಅಂದರೆ ನಾವು ಇದ್ದವ್ರು 3 ಸಹಿಬೇಕಾದ ಕೆಲಸ, ಸಿಬ್ಬಂದಿನ ಕೊಡ್ತಾಯಿಲ್ಲ. ಹಿಂಗಾಗಿ ಕೆಲಸದ ಹೊರೆ ಹೆಚ್ಚಾಗಿ ನಮ್ಮ ಅಡುಗೆಯವರು ಭಾಳಷ್ಟು
ಅನಾರೋಗ್ಯದಿಂದ ಬಿದ್ದು ದವಾಖಾನೆಗೆಲ್ಲ ಅಡ್ಮಿಟ್ ಆದ್ರೂ ಕೂಡ ಇವ್ರು ಕೇಳೋರಿಲ್ಲ. ಅದ್ರ ಬಗ್ಗೆ ಎಷ್ಟೋ ಸಲ ದವಾಖಾನೆಗೆ ಅಡ್ಮಿಟ್ ಮಾಡಿ ಇವ್ರಿಗೆ ಹೋಗಿ ತೋರಿಸಿದೆವು ಅಧಿಕಾರಿಗಳು. ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ರೊಟ್ಟಿ ತಿಮ್ಮ ಪ್ರದೇಶಕ್ಕೆ ಅದು ರಾಗಿ ಮುದ್ದೆ ತಿಮ್ಮ ಪ್ರದೇಶಕ್ಕೆ ಬಹಳ ವ್ಯತ್ಯಾಸ ಅದ ಅಡುಗೆ ಮಾಡೋದು. ಅದಕ್ಕಾಗಿ ಸಿಬ್ಬಂದಿಗಳು ಮೊದಲು ಎಷ್ಟಿತ್ತು ಅಷ್ಟೇ ಕೊಡಬೇಕಂತ ಒಂದು ಬೇಡಿಕೆ ಇದೆ. ಅಲ್ಲೇ ನೀವು ಮೈಸೂರಿನ ಶಾರ್ಪ್ ಏಜೆನ್ಸಿ ಅಂತೇಳಿ 2021ಕ್ಕೆ ಬಂದಾನೆ ಗುಲ್ಬರ್ಗಕ್ಕೆ, 4 ವರ್ಷ ಆಯಿತು. ಅದು ಸಮಾಜ ಕಲ್ಯಾಣ ಇಲಾಖೆಗೆ 25ನೇ ಇಸ್ವಿಗೆ ಮುಗಿಸ್ಕೊಂಡ ನಾವು 4 ವರ್ಷದಾಗ ಮುಗ್ದಾನೆ. ಇನ್ನೂ ಭಾಳಷ್ಟು ಮಂದಿಗೆ ನಾವು ವೇತನ ಪಾವತಿ ಇದೆ, ವೇತನ ಪಾವತಿ ಮಾಡಬೇಕು, ಪಾವತಿನೇ ಮಾಡಿಲ್ಲ. 3 ತಿಂಗಳು 4 ತಿಂಗಳು ವೇತನ ಇಟ್ಕೊಂಡಾನೆ. ಅದ್ರ ಬಗ್ಗೆ ಎಷ್ಟು ಸಲ ಕಂಪ್ಲೇಂಟ್ ಕೊಡ್ಬೇಕು. ಡಿ ಸಿ ಅವ್ರಿಗೆ ಕೊಟ್ಟೆವು, ಸಮಾಜ ಕಲ್ಯಾಣ ಅಧಿಕಾರಿ ಕೊಟ್ಟೆವು, ಮೈನಾರಿಟಿ ಇಲಾಖೆ ಅಧಿಕಾರಿ ಕೊಟ್ಟೆವು. ಅವ್ರ ಬಗ್ಗೆನೇ ಹರಿಸ್ತಾ ಇಲ್ಲ. ಏನಾದರೂ ಗೊತ್ತಾಗಲ್ಲ. ಅವ್ನಿಗೆ ಕರೆಸ್ತೀವಿ, ಸಭೆ ಮಾಡ್ತೀವಿ, ನಿಮ್ದು ಏನಾದ್ರು ಪೇಮೆಂಟ್ ಎಷ್ಟು ಬಾಕಿ ಅದು ಕೊಡಿಸ್ತೀವಿ ಅಂತಾರೆ. ಅವಾಗ ಏನೂ ಬಾಕಿನೇ ಇಲ್ಲ ಅಂತಾನೆ. ಅಷ್ಟು ಭ್ರಷ್ಟವ ಮೈಸೂರಿನವು. ಇಂಥ ಒಂದು ಏಜೆನ್ಸಿ ನಮಗೆ ಗುಲ್ಬರ್ಗಕ್ಕೆ ಎಂದೂ ಬಂದಿಲ್ಲ. ಇದು ಮೊದಲನೇ ಸಲ ಬಂದು ಈ ರೀತಿ ರಾಜಾರೋಷವಾಗಿ ಅವ್ನು ಮಾಡ್ತಾಯಿದ್ದಾನೆ. ಮತ್ತು ಅವನೇ ಮತ್ತು ಟೆಂಡರ್ದಾಗ ಕಂಟಿನ್ಯೂ ಆತಾನೆ. ಅಷ್ಟು ಭ್ರಷ್ಟ ಮಾಡೋನು ಕೂಡ ಹೆಂಗೆ ಆತನೂ ಗೊತ್ತಿಲ್ಲ. ಕಾರ್ಮಿಕ ಇಲಾಖೆಗೆ ಅವ್ನ ಮ್ಯಾಗ ಒಂದು 150 ಮಂದಿದ್ದು ನಾವು ದೂರು ಕೊಟ್ಟಿದ್ದೆವು. ಅಲ್ಲಿ ಇದು ನಡೆಸಿದ್ರು, ನ್ಯಾಯಾಲಯ ಕೋರ್ಟ್ ನಡೆಸಿದ್ರು. ಕಾರ್ಮಿಕ ಇಲಾಖೆ ಅಧಿಕಾರಿ ಕೋರ್ಟ್ ನಡೆಸಿ ಅವರು ಹೌದು ಇವ ಭ್ರಷ್ಟಾಚಾರ ಮಾಡ್ಯಾನ, ಇಷ್ಟು ದುಡ್ಡು ಕಟ್ಟಿಲ್ಲ ಅಂಥೇಳಿ ತೀರ್ಮಾನ ಆಗಿ ಅದು ಡಿ ಸಿ ಅವ್ರಿಗೆ ಬರ್ದಾರೆ. ಅದು ಕಂದಾಯ ಇಲಾಖೆಗೆ ಉಸುಲಿ ಮಾಡ್ಬೇಕಂತ. ಅವ ಯಾಕೆ ಉಸುಲಿ ಮಾಡ್ಬೇಕು? ಇಲ್ಲಿದ್ದ ಅಧಿಕಾರಿಗಳು ಏನು ಮಾಡ್ಲತ್ತಾರೆ, ಸಮಾಜ ಕಲ್ಯಾಣ ಮೈನಾರಿಟಿದವರು, ಇವ್ರು ಅವ್ರಿಗೆ ಬೆಳಿತಾರೆ ಕಾರ್ಮಿಕ ಇಲಾಖೆದು. ಅವ್ರು ಹೇಳ್ತಾರೆ ಡಿ ಸಿ ಅವ್ರಿಗೆ ಹೋಗಿ ಕೇಳ್ರಿ, ನೀವು ಅದು ಬಾಕಿ ವೇತನ ಇದ್ದಿದ್ದು ಸರಿ ಅದ, ಕೊಡಿಸ್ಬೇಕು, ಅವರೇ ಕೊಡಿಸ್ಬೇಕು. ಈ ರೀತಿ ನಡೆದವು. ಅದಕ್ಕಾಗಿ ಈಗ ನಮ್ಮದು ಹೋರಾಟದಾಗ ಪ್ರಮುಖ ಬೇಡಿಕೆ ಅಂದರೆ ಹಿಂದಿನಂತೆ 100 ವಿದ್ಯಾರ್ಥಿಗಳಿಗೆ 5 ಮಂದಿ ಅಡುಗೆ ಕೊಡಬೇಕು. ಅಲ್ಲ ಎಲ್ಲ ಹಾಸ್ಟೆಲ್ ನೌಕರಿ ಸೇವಾ ಭದ್ರತೆ ಕೊಡ್ರಿ. ಸೇವಾ ಭದ್ರತೆನೇ ಇಲ್ಲ. ಈಗಾಗಲೇ ಸರ್ಕಾರ ಸೇವಾ ಭದ್ರತೆ ಕೊಡ್ತೀವಿ, ಎಲ್ಲ ಕಡೆ ಕೋಆಪ್ರೇಟಿವ್ ಸೊಸೈಟಿ ಮಾಡ್ತೀವಿ, ವಾರಕ್ಕೊಂದು ರಜೆ ಕೊಡ್ತೀವಿ ಅಂತೆಲ್ಲ ಇವರು ಘೋಷಣೆ ಮಾಡ್ಯಾರ. ಅದೊಂದು ಉಪಸಮಿತಿನೇ ರಚನೆ ಮಾಡ್ಯಾರ ಈಗ ವಿಧಾನಸೌಧದಾಗ. ಆ ಉಪಸಮಿತಿ ರಚನೆ ಮಾಡ್ಯಾರ, ಆದರೆ ಅದನ್ನು ಏನೂ ಜಾರಿ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಸಾಕಷ್ಟು ಗೊಂದಲಗಳಿವೆ. ಅವುಗಳು ಬಗೆಹರಿಸದೆ ಸಮೀಕ್ಷೆಗೆ ಮುಂದಾಗಿರುವುದು ಸರ್ಕಾರದ ಕ್ರಮ ಸರಿಯಾಗಿಲ್ಲ. ಶಿಕ್ಷಕಿಯರನ್ನು ಸಹ ಸಮೀಕ್ಷೆಗೆ ಹೆಚ್ಚಿಸಿರುವುದು ಸರ್ಕಾರ ತಕ್ಷಣವೇ ಹಿಂಪಡೆಯಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮೀಕ್ಷಾ ಕಾರ್ಯಕ್ಕೆ ಶಿಕ್ಷಕರ ಸಿಬ್ಬಂದಿಗಳ ಕೆಲವರಲ್ಲಿ ಸ್ಮಾರ್ಟ್ ಫೋನ್ಗಳಿಲ್ಲ, ಇದ್ರೂ ಕೂಡ ಆಪ್ಗಳಲ್ಲಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ನೆಟ್ವರ್ಕ್ ಸಾಕಷ್ಟು ಸಮಸ್ಯೆ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಕುಟುಂಬಸ್ಥರು ಕುಟುಂಬದ ಎಲ್ಲ ವಿವರಗಳು ಹಾಗೂ ದಾಖಲೆಗಳ ಮಾಹಿತಿ ಇರುವುದಿಲ್ಲ. ಇಂತಹ ಸಂದರ್ಭದಲ್ಲಿ OTP ಸಮಸ್ಯೆ ಸಾಕಷ್ಟು ಇದೆ. ಹೀಗಾಗಿ ಶಿಕ್ಷಕರು ಸಮೀಕ್ಷೆ ನಡೆಸುವಲ್ಲಿ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದರು. ಇನ್ನು ಶಿಕ್ಷಣ ಇಲಾಖೆಯನ್ನು ಸರ್ಕಾರ ಈ ಕೂಡಲೇ ರಜಾರಹಿತ ಇಲಾಖೆ ಎಂದು ಘೋಷಣೆ ಮಾಡಬೇಕು. ಇಲ್ಲದೆ ಹೋದರೆ ಮುಂಬರುವ ದಿನದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. 22ನೇ ತಾರೀಕಿನಿಂದ 7ನೇ ತಾರೀಕುವರೆಗೆ ಸರ್ಕಾರ ಸಮೀಕ್ಷೆ ನಡೆಸ್ತಾ ಇದೆ. ಅದು ಜಾತಿ ಗಣತಿನೋ ಸಮೀಕ್ಷೆನೋ ಅಥವಾ ಮತ್ತೇನೋ ಅಂತ ಅನ್ನೋದು ಸಾಕಷ್ಟು ಕಾಂಟ್ರವರ್ಸಿ ಇದೆ. ಸೋಷಿಯಲ್ ಸರ್ವೆ ಹೆಸರಿನಲ್ಲಿ ಜಾತಿ ಲೆಕ್ಕಾಚಾರ ಕೂಡ ಅವರು ಮಾಡಬೇಕಂತಾರೆ. ಅದರ ಜಾತಿ ಅಥವಾ ಗಣತಿ ಇತ್ಯಾದಿ ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಹೀಗಾಗಿ ಸಾಕಷ್ಟು ಸಮಸ್ಯೆ ಇದರ ಬಗ್ಗೆ ಚರ್ಚೆ, ಸಮಸ್ಯೆ ಇತ್ಯಾದಿ ಸಾಕಷ್ಟು ಚರ್ಚೆ ಎಲ್ಲ ಭಾಗದಲ್ಲಿ ನಡೀತಾ ಇದೆ. ಸೊ ಮೊದಲನೇದಾಗಿ ಇದು ಆದೇಶ ಮಾಡಿದ್ದು ಈ ಸಮೀಕ್ಷೆಯನ್ನು ಶಿಕ್ಷಕರು ಮಾಡಬೇಕಂತ ಹೇಳಿ. ಅದರಲ್ಲೇ ಪ್ರೈಮರಿ ಹೈಸ್ಕೂಲಲ್ಲಿ ಇದ್ದಂಥ ಟೀಚರ್ಸ್ಗಳಿಗೆ ಎನ್ಯೂಮರೇಟರ್ಸ್ ಅಂತ ಗಣತಿಕಾರರು ಅಂತಂದು ಮೊದಲನೇ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಎರಡನೇದು ಅವ್ರ ಮೇಲೆ ಸೂಪರ್ವಿಷನ್ ಇತ್ಯಾದಿ ಮಾಡಲಿಕ್ಕೆ ಮಾನ್ಯ ಹೈಸ್ಕೂಲ್ ಟೀಚರ್ಸ್ಗಳಿಗೆ ಕೊಟ್ಟಿದ್ದಾರೆ. ಓವರಾಲ್ ನೋಡಲ್ ಆಫೀಸರ್ಸ್ ಆ ರೀತಿಯಲ್ಲಿ ಮುಖ್ಯ ಗುರುಗಳಿಗೆ ಕೊಟ್ಟಿದ್ದಾರೆ. ನನ್ನ ಮೊದಲನೇ ವಾದ ಏನಂತಂದರೆ, ಮೊದಲನೇ ಒಂದು ಅಬ್ಜೆಕ್ಷನ್ ಏನಂತಂದರೆ,
ಈ ವಿಚಾರದ ಬಗ್ಗೆ ಸಾಕಷ್ಟು ಬಾರಿ ನಾವು ಇದ್ರ ಬಗ್ಗೆ ಎಲ್ಲ ಕಡೆ ನಾವು ಮಾತನಾಡ್ತಾ ಇದ್ದೀವಿ, ವಿರೋಧ ಮಾಡ್ತಾ ಇದ್ದೀವಿ. ಸದನದಲ್ಲಿ ಕೂಡ ಶಿಕ್ಷಕರಿಗೆ ನೀವು ಯೂಸ್ ಮಾಡಬೇಡ್ರಿ ಅಂತ ನಾವು ಅನೇಕ ಬಾರಿ ನಾವು ವಿನಂತಿ ಮಾಡಿದ್ದೀವಿ. ನೀವೆಲ್ಲ ಕೆಲಸಕ್ಕೆ ಇವತ್ತು ಮೊಟ್ಟೆ ತರೋದು ಹಿಡ್ಕೊಂಡು ಚಕ್ಕಿ ತರೋದಿರಲಿ, ಬಾಳೆಹಣ್ಣು ತರೋದಿರಲಿ, ಅವರಿಗೆ ಸಮವಸ್ತ್ರ ಕೊಡಿಸುವಂಥದ್ದು ಇತ್ಯಾದಿ ಇರಲಿ, ಅದಲ್ಲದೆ ಊಟ ಇತ್ಯಾದಿ ಕೂಡ ಜವಾಬ್ದಾರಿ ಇವರೇ. ಹೀಗಾಗಿ ನಮ್ಮ ಭಾಗದಲ್ಲಿ ವಿಶೇಷವಾಗಿ ದಸರಾ ಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ 30ರಂದು ಜಾನಪದ ನೃತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ಅಧ್ಯಕ್ಷ ಅಕ್ಷಯ್ ಅಂಕಪ್ಪ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುಲ್ಬರ್ಗಾ ಡ್ಯಾನ್ಸ್ ಸಂಘ ಕಲಬುರಗಿ ವತಿಯಿಂದ ಧ್ವಂಸ ಚಲನಚಿತ್ರ ನಿರ್ಮಾಪಕರಾದ ಅಮರೇಶ್ ಪಾಟೀಲ್ ಅರ್ಪಿಸುವ ದಸರಾ ಹಬ್ಬದ ಪ್ರಯುಕ್ತ ಜಾನಪದ ನೃತ್ಯ ಸಂಭ್ರಮ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಸೆಪ್ಟೆಂಬರ್ 30ರಂದು ಮಂಗಳವಾರ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಈ ಒಂದು ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮನಿ ಪ್ರಸ್ವರೂಪಿ ಗುರುನಾಥ ಮಹಾಸ್ವಾಮಿಗಳು, ವೇದಮೂರ್ತಿ ಶ್ರೀ ಮಹೇಶ್ವರ ಶಾಸ್ತ್ರಿಗಳು, ಪಂಚಕಂತಮಠ್ ಆಗಮಿಸಲಿದ್ದು, ಇನ್ನು ಉದ್ಘಾಟಕರಾಗಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಆಗಮಿಸಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಡಾಕ್ಟರ್ ಸುರೇಶ್ ಎಲ್ ಶರ್ಮಾ, ಸಹಾಯಕ ಪೊಲೀಸ್ ಆಯುಕ್ತರಾದ ಡಿಜಿ ರಾಜಣ್ಣ, ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ಎಂದರು. ದಸರಾದಲ್ಲಿ ಸ್ಪೆಷಲ್ ಏನು ನಡೀತಿದೆ ಅಂದರೆ ಗರ್ಭಾ ದಾಂಡೆ ಎಲ್ಲ ಕಡೆ ಮಾಡ್ತಿದ್ದಾರೆ. ಎಲ್ಲರೂ ಹಬ್ಬ ಹುಣ್ಣೆ ಅನ್ನೋದು ಎಲ್ಲರೂ ಮಾಡ್ತಿದ್ದಾರೆ. ಖಾಲಿ ಡಿಜೆದಾಗ ಎಲ್ಲರೂ ಓಡ್ತಿದ್ದಾರೆ. ಕಡೆ ನಾವೇನು ಮಾಡಿದೆವು ರಂಗಮಂದಿರ ಕಾರ್ಯಕ್ರಮದಲ್ಲಿ ವಿಷಯ ಏನಂತಂದರೆ ನಮ್ಮ ಸಂಸ್ಕೃತಿದು ಕನ್ನಡ ನಾಡು ನುಡಿಗಳು, ಭರತನಾಟ್ಯಮ, ಡೊಳ್ಳು ಕುಣಿತ ಮತ್ತು ಹಲಗೆ ಕುಣಿತ ಮತ್ತು ಸಾಮಾಜಿಕ ನೃತ್ಯ ಹಾಗೂ ಅದರ ಸಂಗಟ ಗರ್ಭ ದೇವಿ ನೃತ್ಯಗಳು ಎಲ್ಲ ಏರ್ಪಡಿಸಿದ್ದೇವೆ ನಾವು. ಅದಕ್ಕೆ ಏನಂತಂದರೆ ವಿಷಯ ಮತ್ತೊಮ್ಮೆ ಹೇಳಬೇಕಂದ್ರೆ ಗುಲ್ಬರ್ಗಾಗ ನಮ್ಮ ಕಲೆಯನ್ನು ಉಳಿಸಿ ಕಲೆಯನ್ನು ಬೆಳೆಸಿ, ಯಾಕಂದ್ರೆ ಪ್ರತಿಯೊಂದಕ್ಕೂ ಅದಕ್ಕೆ ನಮ್ಮದು ಕರ್ನಾಟಕ ಕಲ್ಚರ್ ಫಾಲೋ ಮಾಡಿರಿ ಅಂತ ಕೇಸಿ ನಿಮ್ಮ ಪತ್ರಿಕಾ ಮುಖಾಂತರ ನಾ ಎಲ್ಲರಿಗೆ ತಿಳಿಸ್ತಿದ್ದೀನಿ ಕಲಬುರಗಿ ಜಿಲ್ಲೆಯಲ್ಲಿ. ಯಾಕಂದರೆ ಭಾಳ ಸುಮಾರು ವರ್ಷಲಿತ್ತು ನೋಡ್ತಿದ್ದೆವು ಗರ್ಭ ಎಲ್ಲಿ ಬೇಕಲ್ಲ ಒಬ್ಬೊಬ್ಬರು 9 ದಿವಸ ಅವ್ರು ವೈಯಕ್ತಿಕ ಅವ್ರು ಏನಕ್ಕೆ ಮಾಡ್ಕೊಂಬಲಕ್ಕೆ ಅವ್ರಿಗಿದ್ದಿಲ್ಲ. ನಾವು ಒಂದು ಕಲಾವಿದರು ತಮ್ಗೆ ಎಲ್ಲರಿಗೂ ಗೊತ್ತದೆ. 30-35 ವರ್ಷಲಿತ್ತು ಇಲ್ಲಿ ಕಲಾ ಫೀಲ್ಡ್ನಲ್ಲಿ ಕಲಾ ನೆಲೆಯ ಸೊಲೆ ಸಂಸ್ಕೃತಿ ಕಾರ್ಯಕ್ರಮ ಅಂತ ಮಾಡ್ತಿದ್ದೀವಿ ನಾವು. ಮತ್ತು ಅದ್ದೂರಿಯಾಗಿ ನಾವು ಜರ ಮೆರವಣಿಗೆ ಮಾಡೋರಿದ್ದೇವೆ ನಾವು. ಯಾಕಂದ್ರೆ ಕನ್ನಡ ಧ್ವಜ ಹಿಡಿದು ಮಳೆ ಕಾರಣ ಅದು ಜರ ರಂಗಮಂದಿರ ಪರ್ಮಿಷನ್ ಕಾರಣ ಸಲಕ್ಕಾಗಿ ನಮ್ಗೆ ಅದು ಹಿಂದುಳಿತು. ನಮ್ಗೆ ತಾವೆಲ್ಲರದು ಆಶೀರ್ವಾದ ಬೇಕು. ತಾವು ಭೀ ನಮ್ಮ ಪತ್ರಿಕಾದಲ್ಲಿ ನಮ್ಮ ಕಲ್ಚರ್ ಫಾಲೋ ಮಾಡಿರಿ, ನಮ್ಮ ಕಲಾ ನೆಲ ಜಲ ಇದು ಮಾಡಿರಿ ಅದು ಭೀ ಅದ್ರ ಜೊತೆ ಕನ್ನಡ ಹಾಡ ಮಾಡಿರಿ, ಭರತನಾಟ್ಯ ಮಾಡಿಸ್ರಿ, ಡೊಳ್ಳು ಕುಣಿತ ಮಾಡಿಸ್ರಿ. ಒನ್ಲಿ DJ ಹಿಂದೆ ಬೆಂತಿಕ್ಬೇಡ್ರಿ ಅಂತ ಕೇಸಿ ಅವ್ರು ಮಾಡೋರಿಗೆ ನಾ ಏನು ಮಾಡಬೇಡ ಅಂತ ಹೇಳತ್ತಿಲ್ಲ. ಅವ್ರಿಗೆ ವರ್ಷಗೊಮ್ಮೆ ಸಿಗ್ತದ್ರೆ ಅವ್ರಿಗೆ ಮಾಡೋರಿಗೆ ಎಲ್ಲರಿಗೆ ಅವ್ರಿಗೆ ಅಂದ್ರೆ ನಮ್ಮದು ಕರ್ನಾಟಕ ಕಲ್ಚರ್ ಫಾಲೋ ಮಾಡಬೇಕಂತ ನಾವು ಚಲನಚಿತ್ರ ಧ್ವಂಸದವರು ಗುಲ್ಬರ್ಗಾ ಡ್ಯಾನ್ಸ್ ಸಂಘದವರು ಕೂಡಿ ಈ ಕಾರ್ಯಕ್ರಮ ನಾಳೆಗೆ ಆಯೋಜನೆ ಮಾಡಿದ್ದೀವಿ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ. ತಾವೆಲ್ಲರೂ ತಾವು ಭೀ ಪತ್ರಿಕಾದವ್ರು ಬಂದಿಗೆಸಿ ನಮ್ಗೆ ಆಶೀರ್ವಾದ ಮಾಡಬೇಕಂತ ನಿಮ್ಗೆಲ್ಲರಿಗೆ ಕೇಳ್ಕೊತೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಚಲನಚಿತ್ರ ಭೀಮಾ ಪಿಕ್ಚರ್ದಲ್ಲಿ ನಟಿಸಿದಂಥ, ದುನಿಯಾ ಪಿಕ್ಚರ್ದಲ್ಲಿ ನಟಿಸಿದಂಥ ಎಲ್ಲ ಆ್ಯಕ್ಟರ್ಗಳು ಹೊಂಟಿದ್ದಾರೆ. ಹಾಗೂ ಕೃಷ್ಣ ಕಾಳು ಅಣ್ಣವ್ರು ಹೊಂಟಿದ್ದಾರೆ. ಹಾಗೂ ಮತ್ತು ಯಾಶ್ವಿಲ್ ಕ್ರ್ಯಾಶ್ ಮೇಡಮ್ ಅವ್ರು ಭೀ ಹೊಂಟಿದ್ದಾರೆ. ಹಾಗೂ ಜಾಲಿ ಅಂತ ಕೇಸಿ ಅವ್ರು ಮಲ್ಲಣ್ಣ ಸರ್ ಅವರು ತುಂಬ ಫೇಮಸ್ ಇದ್ದಾರೆ ಈಗ ಇದು ಪಿಕ್ಚರ್ದಲ್ಲಿ. ಅವರು ಕಾಮಿಡಿ ಆ್ಯಕ್ಟರ್ದಲ್ಲಿ ಅವ್ರು ಭೀ ಹೊಂಟಿದ್ದಾರೆ. ಇಲ್ಲಿ ಯಾವುದು ನಾವು ಟಿಕೆಟ್ ಇಟ್ಟಿಲ್ಲ ಸರ್. ಎಲ್ಲ ಕಡೆ ಟಿಕೆಟ್ ಅದ ಸರ್. ನಾವು ಖಾಲಿ VIP ಪಾಸ್ ಕೊಡ್ಲತ್ತೀವಿ ಸರ್. ತಮ್ಮ ಬೇಕಾದ್ರೆ ತೊಗೊರಿ ಸರ್. ತಾವು ಫ್ಯಾಮಿಲಿ ಪ್ರೋಗ್ರಾಮ್ ಅದ ರೀ. ನಾವು ಯಾಕಂದ್ರೆ ತೆಳಗೆ ರಂಗಮಂದಿರ ತೆಳಗೆ ನಾವು ಒನ್ಲಿ ಲೇಡೀಸ್ ಕೊಡ್ಲತ್ತೀವಿ. ಜೇಂಟ್ಸ್ ಬಂದವ್ರಿಗೆ ಇಲ್ಲಿ ಮ್ಯಾಗ ಬಾಲ್ಕನಿಂದ ಕೂಡಿಸ್ಲತ್ತೀವಿ. ತೆಳಗೆ ಅಲೋನೇ ಇಲ್ಲರಿ ಒಟ್ಟು ಲೇಡೀಸ್ ಬಿಟ್ಟಿಗೆ ಜಾರಿಗೆ. ಟಿಕೆಟ್ ನಾವು ಏನು ಇಟ್ಟಿಲ್ರಿ, ಪೈಲೇ ಭೀ ಇಟ್ಟಿಲ್ರಿ, ಇನ್ನೂ ಭೀ ಇಡ್ಲಿಕ್ಕೆ ಹೋಗಲ್ರಿ ನಾವು ಮುಂದೆ ಭೀ. ಯಾಕಂದ್ರೆ ನಮ್ಗೆ ನಮ್ಮ ಸಂಸ್ಕೃತಿ ಬೆಳೆಸ್ತದಾರ, ನಮ್ಮ ಕಲೆ ಬೆಳೆಸ್ತದಾರ ರೀ. ಈಗ ಏನು ಇಲ್ದಾರ ಒಬ್ಬೊಬ್ರು ಗರ್ಭದಾಗ ದುನ್ನೇದು ಇದು ಮಾಡ್ಲತ್ತಾರ. ಅವ್ರು ವೈಯಕ್ತಿಕ ಅವ್ರು ಏನಕ್ಕೆ ಮಾಡ್ಕೊಂಬಲ್ಯಾಕ್ರಿ. ಯಾಕಂದ್ರೆ ನಾವು ಭೀ ಒಂದು ಗರ್ಭ ಜೊತೆ ನಮ್ಮ ಸಂಸ್ಕೃತಿ ಭೀ ತೋರಿಸ್ಬೇಕು ವೇದಿಕೆ ಮ್ಯಾಗ ಅಂತ ಕೇಸಿ ನಾವು ಒಂದು ಕಾರ್ಯಕ್ರಮ ಮಾಡಿ. ಕಲಬುರಗಿ ಜಿಲ್ಲೆಯ ಫಿರೋಜಾಬಾದ್ನಲ್ಲಿ ಪ್ರವಾಹದ ಅಬ್ಬರಕ್ಕೆ ದೇವಸ್ಥಾನಗಳು ಸಂಪೂರ್ಣ ಜಲಾವೃತವಾಗಿವೆ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆಯಾಗಿ ಕಲಬುರಗಿ ಜಿಲ್ಲೆಯ ಫಿರೋಜಾಬಾದ್ ಗ್ರಾಮದಲ್ಲಿ ಪ್ರವಾಹ ಪರಿಸ್ಥಿತಿ ಉಲ್ಬಣಗೊಂಡಿದೆ. ಈ ಪ್ರವಾಹದಿಂದಾಗಿ ಲಕ್ಷ್ಮೀ ದೇವಸ್ಥಾನ, ಈಶ್ವರ ದೇವಸ್ಥಾನ, ಬಸವಣ್ಣ ದೇವಸ್ಥಾನ ಸೇರಿದಂತೆ 4 ಪ್ರಮುಖ ದೇವಾಲಯಗಳು ಜಲ ದಿಗ್ಬಂಧನಕ್ಕೆ ಒಳಗಾಗಿವೆ. ಗ್ರಾಮದಲ್ಲಿನ
ಹಲವಾರು ಮನೆಗಳು ಸಂಪೂರ್ಣ ಮುಳುಗಡೆಯಾಗಿದ್ದು ಪ್ರವಾಹ ಪೀಡಿತ ಕುಟುಂಬಗಳನ್ನು ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಮಳೆ ನಿಂತರೂ ಕೂಡ ನದಿಯ ಪ್ರವಾಹ ಇನ್ನೂ ನಿಂತಿಲ್ಲ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬಹಳಷ್ಟು ವರ್ಷಗಳಿಂದ ಇದೇ ಥರ ರೈತರಿಗೆ ಏನದ ಈ ಮಟ್ಟ ಏನು ಎಕ್ಸ್ಪೆಂಡಿಚರ್ ಮಾಡಿದಾರಲ್ಲ ಭೀಮಾ ನದಿ ತೀರದ ಕಲಬುರಗಿ ಜಿಲ್ಲೆಯ ಫಿರೋಜಾಬಾದ್ ಗ್ರಾಮಕ್ಕೆ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮ್ಮಕ್ನೂರ ಭೇಟಿ ನೀಡಿ ಸಂತ್ರಸ್ತರ ಅಹವಾಲು ಆಲಿಸಿದರು. ಸ್ಥಳದಲ್ಲಿಯೇ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮ್ಮಕ್ನೂರವರು ಜಿಲ್ಲಾ ಪಂಚಾಯತ್ ಸಿಒ ಬಾವರ್ ಸಿಂಗ್ ಮೀನಾ, ತಹಸೀಲ್ದಾರ್ ಕೆ ಆನಂದ್, ಜೆಸ್ಕಾಂ ಗ್ರಾಮೀಣ ಎಇ ಮಡಪತಿ ಸೇರಿದಂತೆ ಅನೇಕರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಸಂತ್ರಸ್ತರ ನೆರವಿಗೆ ಧಾವಿಸಬೇಕು. ವಿದ್ಯುತ್ ಶಕ್ತಿ ಸಂಪರ್ಕ ಕಡಿತಗೊಳಿಸಿದ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಜೋಡಿಸಬೇಕು. ಕಾಳಜಿ ಕೇಂದ್ರ ಆರಂಭಿಸುವಂತೆ ಸೂಚನೆ ನೀಡಿದರು. ಇನ್ನು 2010ರಲ್ಲಿ ಭೀಮಾ ನದಿ ಪ್ರವಾಹದಿಂದ ನಿರಾಶ್ರಿತ ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಲು ಜಿಲ್ಲಾಡಳಿತ ಇನ್ಫೋಸಿಸ್ ಸಂಸ್ಥೆ ಆಶ್ರಯದಲ್ಲಿ 108 ಆಶ್ರಯ ಮನೆಗಳಿದ್ದು ಅರ್ಹರಿಗೆ ಹಕ್ಕುಪತ್ರ ನೀಡಿಲ್ಲ. ಈ ಕೂಡಲೇ ಅರ್ಹರಿಗೆ ಹಕ್ಕುಪತ್ರ ನೀಡುವಂತೆ ತಹಸೀಲ್ದಾರರಿಗೆ ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಇಒ ಸೈಯದ್ ಪಟೇಲ್, ಪಿಡಿಒ ವಿದ್ಯಾವತಿ, ಮುಖಂಡರಾದ ತಿಪ್ಪಣ್ಣ ರೆಡ್ಡಿ, ರಮೇಶ್ ನಾಟಿಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನೀವು ಹ್ಯಾಂಡ್ ಓವರ್ ಮಾಡುವಾಗ ಪಂಚಾಯತ್ದಾಗ ಗದ್ದಲೆಗವ ಏನು ನಮಗ ಇವ್ರೇನ್ ತಿಳಿತಾರ, ನಾನೇ ಮಾಡೇನಂತಾರ ಅಂತ ಇವ್ರು ತಿಳಿತಾರ. ನಮಗೇನಿಲ್ಲ, ಯಾರಿಗೆ ಅನ್ಯಾಯ ಆಗ್ಯಾವ. ನೀವು ತಿಪ್ಪಣ್ಣ ರೆಡ್ಡಿಗೆ ಫೋಕಸ್ ಇದ್ರೆ ತಿಪ್ಪಣ್ಣ ರೆಡ್ಡಿ ಬೇಡ, ರಮೇಶ್ ಫೋಕಸ್ ಇದ್ರೆ ಬೇಡ. ಯಾರು ಇವತ್ತು ಏನು ಇವತ್ತೆಲ್ಲ ಇದು 5 ವರ್ಷ ಹಿಂಗೆ ಬರೋದೇ ಇದು ಮಳೆ ಫ್ಲಡ್. ಈಗ ಇದ್ದವರು ಸರ್ಕಾರ 108 ಮನೆ ಕಟ್ಟರ ಆ ಮನೆಗಳಿಗೆ ನೀವು ಒಂಥರ ಸ್ಪಂದಿಸಿ ಅವ್ರಿಗೆ ಅಲ್ಲಿ ವ್ಯವಸ್ಥೆ ಮಾಡಿ. ನಾವು ಸತ್ಯ ಇದ್ದವ್ರಿಗೆ ಮಾಡ್ರಿ, ಅವರು ಇವರು ಅಂತಲ್ಲ, ನಾನು ಯಾವ್ರಿಗೆ ಹೇಳಲ್ಲ. ಪಂಚಾಯತ್ ಹ್ಯಾಂಡ್ ಓವರ್ ಮಾಡ್ಬೇಕು, ಗದ್ದಲೆ. ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮೂಲ್ಗೆ ಅವರನ್ನು ರಾಜ್ಯ ಸರ್ಕಾರ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸಿ ತಕ್ಷಣವೇ ಆದೇಶ ರದ್ದುಪಡಿಸಿರುವುದನ್ನು ಖಂಡಿಸಿ ಮೂಲ್ಗೆ ಅವರ ಅಭಿಮಾನಿಗಳಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧ್ಯಕ್ಷರ ಮೂಲಕ ಸಿಎಂಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಮುಡ್ಡಿ, ರಾಜೇಶ್ ಹಡಗಿಲ್ಕರ್, ಗೋಪಾಲ್ ಯಾದವ್, ಶಶಿಧರ್ ಆಮಟೆ, ಯಲ್ಲಪ್ಪ ಯಾದವ್, ರಾಜಶೇಖರ್, ಲಕ್ಷ್ಮಣ್ ಕೋರಿ, ಎಂಡಿ ಹಿಸಾಮುದ್ದೀನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು.
ಸಾಹೇಬರಿಗೆ ಅನ್ಯಾಯ ಸಹಿಸೋದಿಲ್ಲ. ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿಯ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಪ್ರವೀಣ್ ಪಾಟೀಲ್ ಹರ್ವಾಳ್ ಅವರು ಇಂದು ಸರಳವಾಗಿ ಪದಗ್ರಹಣ ಮಾಡಿದರು. ನಿಗಮ ಮಂಡಳಿಯ ಕಚೇರಿಯಲ್ಲಿ ಇಂದು ಪದಗ್ರಹಣ ಮಾಡಿದರು. ಇದೇ ವೇಳೆಯಲ್ಲಿ ಅನೇಕ ಸ್ನೇಹಿತರು ಗಣ್ಯರು ಕಚೇರಿಗೆ ಆಗಮಿಸಿ ಸನ್ಮಾನಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಮಜಾರ್ ಆಲಂ ಖಾನ್, ಡಾಕ್ಟರ್ ಕಿರಣ್ ದೇಶ್ಮುಖ್, ಈರಣ್ಣ ಜಳ್ಕಿ, ರಾಜೀವ್ ಜಾನೆ, ಶೂ ಹುನಗುಂಟಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಜಿಲ್ಲಾ ಉಸ್ತುವಾರಿಗಳು ನಮ್ಮ ನಾಯಕರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರ ಆಶೀರ್ವಾದದಿಂದ ನಾನು ಇವತ್ತು ಜಸ್ಕಾಂ ಚೇರ್ಮನ್ ಆಗಿ ಪದಗಳನ್ನ ಸ್ವೀಕಾರ ಮಾಡಿದ್ದೀನಿ. ಹಾಗೆ ನಮ್ಮ ಎಂಪಿಗಳಾದ ರಾಧಾಕೃಷ್ಣ ಸಾಹೇಬರು, ಡಾಕ್ಟರ್ ಶ್ಯಾನ್ ಪ್ರಕಾಶ್ ಪಾಟೀಲ್ ಸಾಹೇಬರು, ಅಲ್ಲಂ ಪ್ರಭು ಪಾಟೀಲ್ ಅವರು, ಕನೀಸ್ ಫಾತಿಮಾ ಮೇಡಮ್ ಅವರು, ಡಾಕ್ಟರ್ ಅಜಯ್ ಸಿಂಗ್ ಅವರು ಮತ್ತು ತಿಪ್ಪಣ್ಣಪ್ಪ ಕಮ್ಮಕ್ಕನವರವರು, ನಮ್ಮ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುತ್ತೇರ ಸಾಹೇಬರ ಆಶೀರ್ವಾದದಿಂದ ಇಲ್ಲಿ ಎಲ್ಲ ಈ ಜಿಲ್ಲೆಯ ಹಿರಿಯ ನಾಯಕರು, ನಮ್ಮ ಯುವ ಕಾಂಗ್ರೆಸ್ ಮಿತ್ರರು ಎಲ್ಲರದ್ದು ಒಂದು ಆಶೀರ್ವಾದ, ಒಂದು ವಿಶ್ವಾಸದಿಂದ ನನಗೆ ಈ ಸ್ಥಾನ ಸಿಕ್ಕಿದೆ. ವಿಶೇಷವಾಗಿ ಧನ್ಯವಾದ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ. ಅವರು ನಮ್ಮ ಕೆಲಸವನ್ನು ಗುರುತಿಸಿ ಯುವಕರಿಗೆ, ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಇವತ್ತು ಗುರುತನೆ ಮಾಡಿ ಈ ಸ್ಥಾನಮಾನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಹೃದಯದಿಂದ ನಮ್ಮ ಸಾಹೇಬರಿಗೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ಈ ಸಂಸ್ಥೆಗೆ ನಾನು ನಿಷ್ಠೆಯಿಂದ ದುಡಿತೀನಿ ಅಂಥೇಳಿ ತಮ್ಮ ಮುಖಾಂತರ ಎಲ್ಲರಿಗೂ ಹೇಳಕ್ಕೆ ಬಯಸ್ತೀನಿ. ಹಾಗೆ ಇಲ್ಲೇ ಎಲ್ಲ ನಮ್ಮ ಭಾಗದ ಜನರ ಏಳಿಗೆಗಾಗಿ, ಈ ಸಂಸ್ಥೆ ಉದ್ಧಾರಕ್ಕಾಗಿ ನಾನು ನಿಷ್ಠಾವಂತನಾಗಿ ಕೆಲಸ ಮಾಡ್ತೀನಿ. ಧನ್ಯವಾದ. ಸದ್ಯಕ್ಕೆ ಸಿಎಂ ಚೇರ್ ಖಾಲಿ ಇಲ್ಲ. ನವೆಂಬರ್ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು. ಸಚಿವ ಸಂಪುಟ ವಿಸ್ತರಣೆ ವಿಚಾರ ಸದ್ಯಕ್ಕೆ ಇಲ್ಲ ಎಂದು ಸಚಿವ ಜಮೀರ್ ಅಹ್ಮದ್ ಹೇಳಿದರು. ಬಳ್ಳಾರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶೀಘ್ರದಲ್ಲಿಯೇ ನಾಗೇಂದ್ರ ಮಂತ್ರಿ ಆಗ್ತಾರೆ. ಎಸ್ಐಟಿ ಈಗಾಗಲೇ ಕ್ಲೀನ್ ಕೊಟ್ಟಿದೆ. ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ 3 ಸ್ಥಳವನ್ನ ಗುರುತಿಸಲಾಗಿದೆ. 3 ಸ್ಥಳಗಳ ವೀಕ್ಷಣೆ ಮಾಡುತ್ತಿದ್ದೇವೆ. ಯಾವುದಾದ್ರೂ ಒಂದು ಇವತ್ತು ಫೈನಲ್ ಮಾಡ್ತೇವೆ. ಈವರೆಗೂ ಸಮ್ಮೇಳನದ ಸ್ವಾಗತ ಸಮಿತಿ ರಚನೆ ಮಾಡಿದ ಹಿನ್ನೆಲೆಯಲ್ಲಿ ಕಸಾಪ ರಾಜ್ಯ ಅಧ್ಯಕ್ಷ ಜೋಶಿ ಅವರ ಒಂದಷ್ಟು ವಿವಾದ ಇರೋ ಹಿನ್ನೆಲೆಯಲ್ಲಿ ವಿಳಂಬವಾಗಿದೆ. ಮುಂದಿನ ವಾರ ಸಮಿತಿ ರಚನೆ ಆಗುತ್ತದೆ. ಸಾಧ್ಯವಾದಷ್ಟು ಡಿಸೆಂಬರ್ನಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತದೆ ಎಂದರು. ವರ್ಷ ಆಗಲಿಲ್ಲ ರೀ. 5 ತಿಂಗಳ ಹಿಂದೆ ನಾನು KDB ಮೀಟಿಂಗ್ ಮಾಡಿದ್ದೀನಿ. 1 ವರ್ಷ ಆಯಿತು. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಾರ್ಜ್ ಆಗಿ ಒಂದು ವರ್ಷ ಅದು. ಹಾಂ, ಈಗ ಎಲ್ಲರಿಗೂ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಇವತ್ತು KDB ಮೀಟಿಂಗನ್ನು ಇವತ್ತು ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಜನತಾ ದರ್ಶನನೂ ಮೊದಲೇ ಜನತಾ ದರ್ಶನ ಇಟ್ಕೊಂಡಿದ್ದೀವಿ. ಅಲ್ಲಿಂದ KDB ಮೀಟಿಂಗ್ ಇವತ್ತು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು. KDB ಮೀಟಿಂಗ್ ಇವತ್ತು 3 ಗಂಟೆಗೆ ಹಮ್ಮಿಕೊಂಡಿದ್ದೀವಿ. ಹಾಂ, ಇಲ್ಲ, ಆ ಥರ ಏನಿಲ್ಲ. ನಾನು 4 ತಿಂಗಳ ಹಿಂದೆ ಬಂದು KDB ಮೀಟಿಂಗ್ ಮಾಡಿ ಹೋಗಿದ್ದೀನಿ. ನಾಗೇಂದ್ರ ಅವರು ಇದ್ದಾರೆ, ನೋಡ್ಕೊತಾರೆ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ಎಲ್ಲ ಕೆಲಸಗಳು ಆಗ್ತಾಯಿದೆ. ಯಾವ ಕೆಲಸ ಆಗ್ತಲ್ಲ ಅಂತಲ್ಲ.
ಡೈಲಿ ಮಾಹಿತಿ ನಾನು DC ಮುಖಾಂತರ ಡೈಲಿ ಮಾಹಿತಿ ತೊಗೊತೀನಿ. ಎಲ್ಲ ಕೆಲಸಗಳನ್ನ ಆಗ್ತಾಯಿದೆ. ಪದೇ ಪದೇ ನಮ್ಮ ನಾಗೇಂದ್ರ ಅವರು ಬರ್ತಾಯಿದ್ದಾರೆ. ಹಂಗೇನಾಗಿದ್ದರೆ ನಾಗೇಂದ್ರ ನನಗೆ ಹೇಳ್ತಾರೆ, ಇಂಥದ್ದು ಕೆಲಸ ಇದೆ, ಅಂಥದ್ದು ಕೆಲಸ ಇದೆ, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕಂತ ಅವ್ರು ಸಲಹೆ ಸೂಚನೆ ಕೊಡ್ತಾರೆ. ಆ ಸಲಹೆ ಸೂಚನೆ ಮೇಲೆ ಮಾಡ್ತೇನೆ. 2 ಜಿಲ್ಲೆ ಉಸ್ತುವಾರಿ ಮಂತ್ರಿ ಯಾರು ಇಲ್ಲೂ 2 ದಿನ ಇರ್ತೀನಿ. ನಾಳೆನೂ ಇರ್ತಾ ಇದ್ದೀನಿ ಬಳ್ಳಾರಿಯಲ್ಲಿ. ನಾಳೆನೂ ಇದ್ದೀನಿ. ನಾ ಇದ್ದೀನಿ ಇವತ್ತು ಹಾಲ್ಟ್ ಮಾಡಿ ನಾಳೆನೂ ಇದ್ದೀನಿ. ನಾಳೆನೂ ಇದ್ದೀನಿ. ಹೋಗ್ತಾ ಇದ್ದೀವಿ. ಈಗ ಡಿಸೆಂಬರಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಈಗ ನಾನು ನಾಗೇಂದ್ರ ಅವರು, ಕಂಪ್ಲಿ ಗಣೇಶ್ ಅವರು, ಅಧ್ಯಕ್ಷರು ಎಲ್ಲ ಸೇರಿ ಅವರು ಬರ್ತಾರೆ. ಯೂನಿವರ್ಸಿಟಿ ಅವರು ಬರ್ತಾವ್ರೆ. ಒಂದು 4 ಪ್ಲೇಸ್ ನೋಡಿದ್ದಾರೆ. ಆ 4 ಪ್ಲೇಸಲ್ಲಿ ಯಾವ್ದು ನೋಡಿಬಿಟ್ಟು ಒಂದು ಇವತ್ತು ಫೈನಲ್ ಮಾಡ್ತೇವೆ. ಸೂಕ್ತ ಯಾವುದಂತ, ಒಳ್ಳೇದು ಯಾವುದಂತ. ಡಿಸೆಂಬರಲ್ಲಿ ಟೈಮ್ ಇದೆ. ಡಿಸೆಂಬರಲ್ಲಿ ಮಾಡಬೇಕಂತ ಇದ್ದೀವಿ. ಅದಕ್ಕೆ ಅವ್ರಿಗೂ ಬರೋಕ್ಕೆ ಹೇಳಿದ್ದೀನಿ. ಈಗ ನಾನು ನಾಗೇಂದ್ರ ಗಣೇಶ್ ಅವರು ಅಧ್ಯಕ್ಷರು ಎಲ್ಲ ಹೋಗ್ಬಿಟ್ಟು ಯಾವುದನ್ನು 4 ಒಂದು ಯಾವುದನ್ನು ಒಂದು ಜಾಗ ಐಡೆಂಟಿಫೈ ಮಾಡಿ ಇವತ್ತು ತೀರ್ಮಾನ ಯಾವುದು ಮಾಡ್ತಾ ಇದ್ದೀವಿ. ಈಗ ಮಾಡ್ತಾ ಇದ್ವಿ ಇವತ್ತು. ಅದಕ್ಕೆ ಇವತ್ತು ಬಂದು ಜಾಗ ಐಡೆಂಟಿಫೈ ಮಾಡ್ತಾ ಇದ್ವಿ. ಡಿಸೆಂಬರ್ ಮಾಡಬೇಕಂತ ತೀರ್ಮಾನ ಮಾಡ್ತೀವಿ. ಮಾಡ್ತೀವಿ, ಕಮಿಟಿ ಮಾಡ್ತೀವಿ. ಈಗ ಮಾಡ್ತೀವಿ. ಅಧ್ಯಕ್ಷರ ಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತಲ್ಲ, ಅದರಿಂದ ಇಲ್ಲ, ಅದು ಗೊಂದಲ ಆಗಿದೆ. ಅಧ್ಯಕ್ಷರ ಮೇಲೆ ಸರ್ಕಾರ ವತಿಯಿಂದ ಅದೇ ಆ ಗೊಂದಲ ಇದೆ. ಹಂಗಾಗಿ ಇಲ್ಲ ಕರೆಕ್ಟೇ. ಈ ಸ್ವಲ್ಪ ಅಧ್ಯಕ್ಷರದು ಸಮಸ್ಯೆ, ಜೋಶಿ ಅವ್ರದ್ದು ಸಮಸ್ಯೆ ಆಗಿದೆ. ಸರ್ಕಾರದಿಂದ ಏನೋ ನೋಟಿಸ್ ಕೊಟ್ಟಿದ್ದಾರೆ, ಏನೋ ಅವ್ರನ್ನ ರಿಪ್ಲೈ ಮಾಡಿಲ್ಲ. ಆ ಕಾರಣಕ್ಕೆ ಇದಾಗಿದೆ. ಒಂದು ಬರೋ ವಾರದಲ್ಲಿ ತೀರ್ಮಾನ ಆಗ್ತದೆ. ಮಾಡ್ತೀವಿ. ಆಮೇಲೆ ಭಾಳ ಅದ್ಭುತವಾದಂಥ ಸಾಹಿತ್ಯ ಸಮ್ಮೇಳನ ಇಡೀ ರಾಜ್ಯದಲ್ಲೇ ನೀವು ನೋಡ್ತೀರಿ. ಎಲ್ಲಿ ರಾಜ್ಯದಲ್ಲಿ ಎಲ್ಲಿ ಆಗಿಲ್ಲ ಅಂಥ ಒಂದು ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ. ಬೇರೆ ಜಿಲ್ಲೆಯಲ್ಲೂ ನೋಡಿರ್ಬೋದು. ಎಲ್ಲಕ್ಕಿಂತ ಒಳ್ಳೆ ಇದು ಮಾಡೋದು ಸ್ಪೆಷಲ್ ಮಾಡ್ತೀವಿ. ನಾನು ನೋಡ್ತೀನಿ CM ಆಯಿತು. ನಾನು ಇಲ್ಲಿದ್ದೆ, ನಾನು ವಿಜಯನಗರಲ್ಲಿದ್ದೆ. 3 ದಿನ ವಿಜಯನಗರಲ್ಲಿದ್ದೆ. ಈಗ 2 ದಿನ ಬಳ್ಳಾರಿಯಲ್ಲಿರ್ತೀನಿ. ನಾಳೆ ಸಂಜೆ ನಾನು ಬೆಂಗಳೂರಿಗೆ ಹೋಗ್ತೀನಿ. CM ಹೋದರೆ CM ಜೊತೆ ಹೋಗ್ತೀನಿ. ನಾನು ಹೋಗ್ತೀನಿ. ಈಗ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು. ರೀಶಫಲ್ ಮಾಡಬೇಕಂತ ಇದೆ. ಅದು ಪಕ್ಷದ ಹೈಕಮಾಂಡ್ ಅವ್ರು ತೀರ್ಮಾನ ತೊಗೊಳ್ಬೇಕಾಗಿರೋದು. ನಾಗೇಂದ್ರ ಸಾರ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು. ಅದು ರೀಶಫಲ್ ಇನ್ನೂ ಇದೆ ನವಂಬರ್ ಮೇಲೆ. ನಾಗೇಂದ್ರ ಸಾಹೇಬ್ರದ್ದು ನಮ್ಮ ಮೋಸ್ಟ್ ಪ್ರಾಬ್ಲಿ ವಾರ 10 ದಿನದಲ್ಲಿ ತೀರ್ಮಾನ ಆಗ್ಬೋದು. ಸಚಿವರಾಗ್ತಾ ಅಂತ ನಾನು ಭರವಸೆ. ಏನು ಇಲ್ಲ, ಮುಂಚೆನೇ CM ಹೇಳಿದ್ದಾರೆ ನವಂಬರ್ ಮೇಲೇ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಇದೆಲ್ಲ ಮಾಡಬೇಕಾದ್ರೆ ಯಾರು ತೀರ್ಮಾನ ತೊಗೊಬೇಕು? ನಾವು ಹೇಳ್ಕೊಳ್ಬೋದು. ಇಲ್ಲ, ಈಗ CM ಬದಲಾವಣೆ ಅವರ ಹೈಕಮಾಂಡ್ ತೀರ್ಮಾನ ಅದು. ನಾನು ಮುಂಚೆನೇ ಹೇಳಿದ್ದೀನಿ. ಈ CM ಕುರ್ಚಿ ಅಂತೂ ಖಾಲಿ ಸದ್ಯಕ್ಕಿಲ್ಲ. ಈ 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರಂತ. ಈಗ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕು? ನಾಗೇಂದ್ರ ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ, ಹೈಕಮಾಂಡ್ ತೀರ್ಮಾನ ಮಾಡಲ್ಲ. ನಾವು ಯಾರೂ ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್ ಮಾಡಬೇಕು. ಯಾವಾಗ ಹೇಳಿದರೆ ಅದು ಹಳೆ ಕತೆ. ಮೊನ್ನೆ ಯಾವ್ದು ಹೇಳಿಲ್ಲ, ಅದು ಇಲ್ಲ, ಮೊನ್ನೆ ಹೇಳಿಲ್ಲ. ಈಗ ಹೋಗಿ ಕೇಳಿ ನೀವು. ನವಂಬರ್ 5 ಡಿಸೆಂಬರ್ 5 ಎಲ್ಲ ಆಯ್ತು. ಈಗ ಸರ್ ನಮ್ಮ ಸಾಹಿತ್ಯ ಸಮ್ಮೇಳನ ಅದೇ ಹೇಳ್ತಲ್ಲ ಸರ್. ಈಗ SIT ಅವರು ನಾಗೇಂದ್ರ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಬೇಗನೆ ಶೀಘ್ರನೇ ನಾನು ಹೇಳ್ತಲ್ಲ, ರೀಶಫಲ್ ಅಂತೆಲ್ಲ ನಾನು ಭಾವಿಸ್ತಾ ಇರೋದು. ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿ ಆಗ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.